ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಕುಂದಾಪುರ, ಉಡುಪಿ, ಮಂಗಳೂರವರ ಫೇಮಸ್ ಆಗಿರುವಂಥ ನೀರು ದೋಸೆಯನ್ನು ತುಂಬ ಸುಲಭದಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ನನಗೆ ಕೆಲವರು ಕಮೆಂಟಲ್ಲಿ ಹೇಳಿದ್ದಾರೆ, ನೀವು ನೀರು ದೋಸೆಯನ್ನು ತುಂಬ ಸುಲಭದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಒಮ್ಮೆ ತೋರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾನು ನೀರು ದೋಸೆಯನ್ನು ಶೇರ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಾಗತ್ತೆ, ತುಂಬ ಬೇಗನೆ ತುಂಬ ಸುಲಭದಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ಒಬ್ಬೊಬ್ಬರಿಗೆ ನಮ್ಮ ಕಡೆಯವ್ರು ಮಾಡಿದ ಹಾಗೆ ನೀರು ದೋಸೆ ಮಾಡಲಿಕ್ಕೆ ಬರೋದಿಲ್ಲ, ಹೇಗೆ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ನೀವು ಫಸ್ಟ್ ಟೈಮ್ ಮಾಡಿದರೂ ತುಂಬ ಚೆನ್ನಾಗೇ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟು ಕೂಡ ಹೌದು. ಇದನ್ನು ನಾವು ಮನೆಯಲ್ಲಿ ನೆಂಟರು ಬಂದರೆ ಅಥವಾ ಬೆಳಗಿನ ನಾಷ್ಟಕ್ಕೆ ಏನು ಮಾಡೋದು ಅಂದ್ಕೊಂಡಾಗ ನೀರು ದೋಸೆ ನೆನಪಾಗುತ್ತೆ. ಪಟ್ಟ ನಾವು ಅಕ್ಕಿಯನ್ನು ನೆನೆಸಿಬಿಟ್ಟು ನೀರು ದೋಸೆಯನ್ನು ಮಾಡ್ಕೊಳ್ತೀವಿ. ಅಥವಾ ಫಂಕ್ಷನ್ಗಳಲ್ಲಿ ಚಿಕನ್ ಸಾರು ಇತ್ತಂದರೆ ನೀರು ದೋಸೆ ಅಂತೂ ಖಂಡಿತ ಇರುತ್ತೆ. ಚಿಕನ್ ಸಾರಿಗೆ ತುಂಬ ಒಳ್ಳೆಯ ಕಾಂಬಿನೇಷನು. ಹಾಗೆ ಕಾಯಿ ಚಟ್ನಿ ಜೊತೆ, ಆಲೂಗಡ್ಡೆ ಪಲ್ಯ ಜೊತೆ, ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಒಂದು ಕಲಿಸ್ಬಿಟ್ಟು ಅದ್ರ ಜೊತೆನೂ ತಿಂತೀವಿ. ಎಲ್ಲದ್ರ ಜೊತೆನೂ ಹೊಂದಿಕೊಳ್ಳುವಂಥ ಫೇವ್ರೆಟ್ ಆಗಿರುವಂಥ ನೀರು ದೋಸೆಯನ್ನು ತುಂಬ ಸುಲಭದಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ಇಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿ ಇದೆ. ಅಕ್ಕಿ ನಿಮ್ಮ ಪ್ರಮಾಣ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೆನೆಸ್ಕೊಳ್ಬೋದು. 2 ಗಂಟೆ ಮೊದಲು ನೆನೆಸ್ಕೊಂಡಿದೆ. ನೀವು ಬೆಳಿಗ್ಗಿನ ತಿಂಡಿಗೆ ಮಾಡ್ಕೊಳ್ಳೋದಿತ್ತಂದರೆ ರಾತ್ರಿನೂ ನೆನೆಸ್ಕೊಳ್ಬೋದು. ಇದನ್ನು ತುಂಬ ಹೊತ್ತು ನೆನೆದ್ರೂ ಏನು ಅನಿಸಲ್ಲ. 2 ಗಂಟೆನ ಅಂತೇನಿಲ್ಲ, 1 ಗಂಟೆ ನೆಂದರೂ ಸಾಕು, ಅಥವಾ ಓವರ್ ನೈಟ್ ನೆಂದ್ರೂ ಇದನ್ನು ದೋಸೆ ಮಾಡ್ಕೊಳ್ಬೋದು. ನಾನೀಗ ಅಕ್ಕಿ 2 ಗಂಟೆ ನೆನೆಸ್ಕೊಂಡಿದ್ದೆ. ಇದ್ರ ಜೊತೆಗೆ ಈಗ ಒಂದು 3 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೆ. ಅಕ್ಕಿಯನ್ನು ಚೆನ್ನಾಗಿ ಮತ್ತೆ 2-3 ಸಲ ವಾಶ್ ಮಾಡಿಕೊಂಡು ಇಲ್ಲಿ 3 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೆ. ನೋಡಿ, ಈಗ ಅಕ್ಕಿ ಮತ್ತು ತೆಂಗಿನಕಾಯಿಯನ್ನು ಹಾಕಿ ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ನೈಸ್ ಆದಷ್ಟು ಚೆನ್ನಾಗೇ ಬರುತ್ತೆ. ಇದು ತರಿಯಾಗಿ ರುಬ್ಕೊಳ್ಳೇಬಾರ್ದು, ತುಂಬ ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ರುಬ್ಕೊಳ್ಳೋದೇ ಒಂದು ವಿಧಾನ, ಮತ್ತೇನೂ ಇಲ್ಲ ಇದರಲ್ಲಿ. ತುಂಬ ನೈಸಾಗಿ ಅಕ್ಕಿಯನ್ನು ರುಬ್ಕೊಂಡ್ರೆ ದೋಸೆನೂ ಚೆನ್ನಾಗಿ ಬರುತ್ತೆ. ಅಕ್ಕಿ ಜೊತೆ ತೆಂಗಿನಕಾಯಿ ಹಾಕಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ರುಬ್ಕೊಳ್ತೇನೆ. ಈಗ ನಾನು ತುಂಬ ಸುಲಭದಲ್ಲಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿಯೂ ಇರುತ್ತೆ. ಇಷ್ಟು ನೈಸಾಗಿ, ಅಂದರೆ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ನೀವು ರುಬ್ಕೊಳ್ಬೇಕು. ಇದನ್ನೊಂದು ಪಾತ್ರೆಗೆ ಈಗ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ನಮ್ಮ ಕಡೆ ಇದು ನೆಂಟರು ಬಂತಂದರೆ ಕೋಳಿ ಸಾರು, ಚಿಕನ್ ಸಾರು ಮಾಡಿಕೊಂಡ್ರೆ ಈ ಒಂದು ದೋಸೆಯನ್ನು ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿ ಟೇಸ್ಟು ಕೂಡ ಹೌದು, ತುಂಬ ಬೇಗನೆ ಆಗುತ್ತೆ ಇದು. ಮತ್ತು ಇದಕ್ಕೆ ನೀರನ್ನು ಆ್ಯಡ್ ಮಾಡಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ. ನೋಡಿ, ಇದಕ್ಕೆ ತೆಂಗಿನಕಾಯಿ ತುರಿ, ಅಕ್ಕಿ ಮತ್ತು ಉಪ್ಪು 3 ಐಟಮ್ ಹಾಕಿರೋದಿಲ್ಲಿ. ಹಾಕಿಬಿಟ್ಟು ನೀರನ್ನು ಹಾಕ್ತಾಯಿದ್ದೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ಇದನ್ನು ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ನಾನು ನೋಡಿ ಇಷ್ಟು ತೆಳ್ಳಗಾಗಬೇಕು. ಈಗ ನಾನು ಅದನ್ನು ಸೌಟಲ್ಲಿ ತೆಗೆದು ಹಾಕಿದ್ದೆ. ನೋಡಿ, ಸೌಟಲ್ಲಿ ಸ್ವಲ್ಪನೂ ನಿಮಗೆ ಹಿಟ್ಟು ಉಳಿದಿದೆ ಅನಿಸಲ್ಲ. ಅದೇ ಉದ್ದಿನ ದೋಸೆ ಹಿಟ್ಟಾದರೆ ಸೌಟಲ್ಲಿ ಹಿಡಿದಿರುತ್ತೆ, ಸೌಟೇ ಕಾಣಲ್ಲ, ಹಾಗಿರುತ್ತೆ. ಇದಲ್ಲಾದರೆ ಸೌಟ್ ಕಾಣ್ತಾ ಇದೆ. ನೋಡಿ, ಈ ಪ್ರಮಾಣದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕೀಗ. ಇಷ್ಟು ತೆಳ್ಳಗಿದ್ರೇ ಚೆನ್ನಾಗಿ ಅಂದರೆ ನಮ್ಮ ಕಡೆ ಇದಕ್ಕೆ ಹೆಸರೇ ತೆಳ್ಳನ ದೋಸೆ ಅಂತಲೇ ಹೇಳೋದು ನಾವು. ಇದಕ್ಕೀಗ ನೀರು ದೋಸೆ ಅಂತಲೂ ಕರಿತೀವಿ, ತೆಳ್ಳನ ದೋಸೆ ಅಂತಲೂ ಕರಿತೀವಿ. ನಮ್ಮ ಕುಂದಾಪುರ ಕಡೆ ತೆಳ್ಳನ ದೋಸೆ ಅಂತಲೇ ಕರೆಯೋದು. ಈಗ ತವನು ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದ ನಂತರ ಮತ್ತು ಎಣ್ಣೆಯನ್ನು ಸವರ್ಕೊಳ್ಬೇಕು. ಫಸ್ಟಿಗೆ ನಾವು ಎಣ್ಣೆಯನ್ನು ಸವರ್ಕೊಂಡು ತಿಳುವಾಗಿ ಈ ದೋಸೆಯನ್ನು ಹಾಕಬೇಕಾಗತ್ತೆ. ಈ ವಿಧಾನದಲ್ಲಿ ಹಾಕಿ ಅದನ್ನು ತಕ್ಷಣಕ್ಕೆ ಮುಚ್ಕೊಳ್ಬೇಕು. ಇಲ್ಲಾಂದರೆ ಅದು ಮೇಲ್ಗಡೆ ಚೆನ್ನಾಗಿ ಬೇಯಲ್ಲ. ನಾವು ಹಿಟ್ಟು ಹಾಕಿದ ತಕ್ಷಣ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಿಬಿಟ್ಟು ಈ ರೀತಿ ಅದನ್ನು 2 ಕಡೆ ಬೇಯಿಸ್ಕೊಂಡ್ರೆ ಆಯಿತು. ದೋಸೆ ಅಂದರೆ ಒಂದು ಸಲ ಹಾಕಿದ ನಂತರ 2 ಸೆಕೆಂಡ್ ಅಷ್ಟೇ ಬೇಯಿಸ್ಕೊಂಡು ತಕ್ಷಣಕ್ಕೆ ಅದನ್ನು ತಿರು ಹಾಕ್ಕೊಳ್ಬೋದು. ತುಂಬ ಹೊತ್ತು ಬೇಯಿಸುವ ಅವಶ್ಯಕತೆಯೂ ಇಲ್ಲ. ಒಂದು 2 ಸೆಕೆಂಡಲ್ಲಿ ಇದು ಬೆಂದು ಬಿಡುತ್ತೆ. ತಿಳುವಾಗಿರೋದ್ರಿಂದ 2 ಸೆಕೆಂಡ್ ಸಾಕಾಗತ್ತೆ ಇದಕ್ಕೆ. ನೋಡಿ, ಹಾಕಿದ ತಕ್ಷಣ ಈಗ ಮುಚ್ಚಿಕೊಂಡು ಅದನ್ನು 2 ಸೆಕೆಂಡ್ ಬಿಟ್ಟು ನಾನು ನೋಡ್ತಾ ಇರೋದು. ನೋಡಿ, 2 ಸೆಕೆಂಡ್ ನಂತರ ಮತ್ತೆ ಅದನ್ನು ಈ ಕಡೆ ತಿರು ಹಾಕ್ತಾಯಿದ್ದೆ. ಒಬ್ಬೊಬ್ಬರು ತಿರು ಹಾಕಲ್ಲ, ಹಾಗೇ ಅದನ್ನು ಮಡಚಿಬಿಡ್ತಾರೆ. ಈ ಥರ ತಿರು ಹಾಕಿದ್ರೂ ಚೆನ್ನಾಗಾಗತ್ತೆ. ಅದೇ ಮತ್ತೆ ನಾವು ಎಣ್ಣೆಯನ್ನು ಹಾಕ್ಕೊಂಡೇ ದೋಸೆ ಮಾಡ್ಕೊಳ್ಬೇಕು.
ಒಂದು ದೋಸೆ ತೆಗೆದ ನಂತರ ಮತ್ತೆ ಎಣ್ಣೆ ಹಚ್ಚಲೇಬೇಕಾಗತ್ತೆ, ಇಲ್ಲಾಂದರೆ ಮೇಲೆ ಬರಲ್ಲ. ಹಾಗಾಗಿ ಎಣ್ಣೆ ಹಾಕ್ಕೊಂಡು ಈ ಥರ ದೋಸೆಯನ್ನು ಮಾಡ್ಕೊಳ್ಬೇಕು. ಹಿಟ್ಟು ಹಾಕಿದ ತಕ್ಷಣಕ್ಕೆ ಒಂದು 2 ಸೆಕೆಂಡಲ್ಲಿ ಮತ್ತೆ ಅದನ್ನು ತೆಗೆದು 2 ಕಡೆ ತಿರು ಹಾಕ್ಕೊಂಡು ಈ ಥರ ಮಡ್ಚ್ಕೊಂಡ್ರೆ ನೀರು ದೋಸೆ ರೆಡಿ ಆಗುತ್ತೆ ವೀಕ್ಷಕರೇ. ಎಷ್ಟು ಸುಲಭ ಇದೆ ಅಂದರೆ ತುಂಬ ಟೇಸ್ಟು ಕೂಡ ಹೌದು. ಇದಕ್ಕೆ ಏನು ಬೇಡ, ಹಾಗೇನೂ ತಿನ್ಬೋದು, ತುಪ್ಪದ ಜೊತೆನೂ ತಿನ್ಬೋದು. ನೀವು ಏನೇ ಒಂದು ಸಾರು ಮಾಡಿಕೊಂಡ್ರೂ ಅಥವಾ ಚಟ್ನಿ ಮಾಡಿಕೊಂಡು ತಿನ್ಬೋದು. ಇದನ್ನು ಎಷ್ಟು ತೆಳ್ಳಗಾಗಿ ಮಾಡ್ತೀವಂದರೆ ಅಷ್ಟೇ ಬೇಗನೆ ಬೆಂದುಬಿಡುತ್ತೆ, ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಇದನ್ನು ನೋಡಿ ಎಷ್ಟು ಬೇಗ ಇಷ್ಟೊಂದು ದೋಸೆ ಆಗಿಬಿಟ್ಟಿದೆ ನೋಡಿ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ತುಂಬ ಸುಲಭದಲ್ಲಿ ನೀರು ದೋಸೆ ಮಾಡುವ ವಿಧಾನವನ್ನು ತೋರಿಸಿದ್ದೆ ನಾನು. ನೋಡಿದ್ರಲ್ಲಿ ಎಷ್ಟು ತೆಳ್ಳಗಾಗಿರುತ್ತೆ ಅಂದರೆ ರುಚಿನೂ ಕೂಡ ಹಾಗೆ. ಆ ತೆಂಗಿನಕಾಯಿ ಹಾಕಿರ್ತೀವಲ್ಲ, ರುಚಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ. ಇದು ಯಾವುದೇ ಒಂದು ಸಾಂಬಾರು ಮಾಡಿಕೊಂಡ್ರು, ಚಟ್ನಿ ಮಾಡಿಕೊಂಡ್ರು ಅಥವಾ ಏನೂ ಇಲ್ಲ ತುಪ್ಪದ ಜೊತೆನೂ ತಿನ್ಬೋದು. ಇದನ್ನು ಬೆಲ್ಲ ತುಪ್ಪದ ಜೊತೆನೂ ಚೆನ್ನಾಗಿ ಅನಿಸುತ್ತೆ. ನಾನಿವತ್ತು ಇದರ ಜೊತೆ ಆಲೂಗಡ್ಡೆ ಪಲ್ಯನ ಮಾಡಿದೆ ವೀಕ್ಷಕರೇ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿದ್ರಲ್ಲಿ ಎಷ್ಟು ಸುಲಭದಲ್ಲಿ ನೀರು ದೋಸೆಯು ರೆಡಿಯಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು, ಇದನ್ನು ಸಂಜೆಯ ಟೈಮಲ್ಲೂ ತಿನ್ಬೋದು. ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಥ್ಯಾಂಕ್ ಯು.